ನಮಸ್ಕಾರ ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ಅನಿತಾ. ಕೇವಲ 50 ರೂಪಾಯಿ ಖರ್ಚು ಮಾಡಿ ಈ ಗಿಡ ನೆಟ್ರೆ 1 ಲಕ್ಷ ಆದಾಯ ಫಿಕ್ಸ್. ಸರಿಯಾಗಿ ಆರೈಕೆ ಮಾಡದೇ ಇದ್ರೂ ಸದೃಢವಾಗಿ ಬೆಳೆಯುತ್ತೆ. ಹೌದು, ಭಾರತದ ಪ್ರತಿ ಮೂಲೆಯಲ್ಲಿ ಕಾಣಸಿಗುವ ಈ ಜಾತಿಯ ಮರಗಳು ಅನೇಕ ಔಷಧಿ ಗುಣಗಳನ್ನು ಮತ್ತು ಬಹು ಬೇಡಿಕೆಯನ್ನ ಹೊಂದಿವೆ. ಈ ಗಿಡಕ್ಕೆ ವಿದೇಶಗಳಲ್ಲಿ ಭಾರಿ ಡಿಮ್ಯಾಂಡ್ ಇದ್ದು ಇದನ್ನು ನೆಡುವ ಮೂಲಕ ರೈತರು ಸಾಕಷ್ಟು ಲಾಭ ಗಳಿಸಬಹುದು. ತೇಗದ ಮರವು ವಿಶ್ವದ ಅತ್ಯಂತ ದುಬಾರಿ ಮತ್ತು ಬಾಳಿಕೆ ಬರುವ ಮರಗಳಲ್ಲಿ ಒಂದಾಗಿದೆ. ಇದನ್ನ ಹಡಗು ನಿರ್ಮಾಣ, ನೆಲಹಾಸು ಮತ್ತು ಮರಗೆಲಸ ಸೇರಿದಂತೆ ವಿವಿಧ ಉತ್ಪನ್ನಗಳಿಗೆ ಹೆಚ್ಚಾಗಿ ಬಳಸಲಾಗುತ್ತದೆ. ಇನ್ನು ತೇಗದ ಮರಗಳು ಕಡಿಮೆ ಅವಧಿಯಲ್ಲಿ ಚೆನ್ನಾಗಿ ಬೆಳೆದು ರೈತರಿಗೆ ಉತ್ತಮ ಲಾಭವನ್ನ ತರುತ್ತವೆ. ಇದನ್ನ ಅತ್ಯುತ್ತಮ ಲಾಭದ ಕೃಷಿ ಎಂದು ಪರಿಗಣಿಸಲಾಗಿದೆ. ಸಾಮಾನ್ಯವಾಗಿ ತೇಗದ ಗಿಡಗಳನ್ನು 3 ಪ್ರಮುಖ ವಿಧಾನಗಳಲ್ಲಿ ತಯಾರಿಸಬಹುದು. ಮೊದಲನೆಯದಾಗಿ ಬೀಜಗಳಿಂದ ಸಸ್ಯಗಳನ್ನು ಉತ್ಪಾದಿಸುವುದು. ಈ ವಿಧಾನದಲ್ಲಿ ಸಸ್ಯಗಳು ಬೆಳೆದು ಮರವನ್ನು ಉತ್ಪಾದಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತವೆ. ಇದು ಸುಮಾರು 30 ವರ್ಷಗಳವರೆಗೆ ಪೂರ್ಣ ಬೆಳವಣಿಗೆಯನ್ನ ತಲುಪುತ್ತದೆ. ಎರಡನೇದಾಗಿ ಬೇರು ಕತ್ತರಿಸುವ ಮೂಲಕ ಎಂದರೆ ತೇಗಿನ ಬೇರುಗಳನ್ನು ಕತ್ತರಿಸುವ ಮೂಲಕ ಸಸ್ಯಗಳನ್ನು ಉತ್ಪಾದಿಸುವುದು. ಈ ವಿಧಾನದಲ್ಲಿ ಬೆಳೆದ ಸಸ್ಯಗಳು ಸುಮಾರು 18 ರಿಂದ 20 ವರ್ಷಗಳ ಮರಗಳು ಸಂಪೂರ್ಣವಾಗಿ ಬೆಳೆಯುತ್ತವೆ. ಮಧ್ಯದಲ್ಲಿ ಅಲ್ಪ ಬೆಳೆಗಳನ್ನು ಬೆಳೆದು ಲಾಭ ಪಡೆಯಬಹುದು. ಹೆಚ್ಚಿನ ನೀರು ಸಮಸ್ಯೆ ಇದ್ದು ಬೆಳೆ ಬೆಳೆಯಲು ಸೂಕ್ತವಲ್ಲದ ಕೃಷಿ ಭೂಮಿಯಲ್ಲಿಯೂ ಸಹಿತ ಈ ಬೆಳೆಯನ್ನ ಬೆಳೆದು ಲಾಭ ಪಡೆಯಬಹುದು. ಇನ್ನು ನೀರಿನ ಕೊರತೆ ಹೆಚ್ಚು ಇರುವಂತಹ ಕೃಷಿ ಭೂಮಿಯಲ್ಲಿ ಈ ಬೆಳೆ ಅತ್ಯುತ್ತಮ ಲಾಭದಾಯಕ ಅಂತ ಹೇಳ್ಬೋದು. ರೈತರಿಗೆ ಫಿಕ್ಸ್ಡ್ ಡೆಪಾಸಿಟ್ ಇದ್ದ ಹಾಗೆ ಈ ಬೆಳೆ, ಹಾಗಾಗಿ ಒಮ್ಮೆಲೆ ಕೋಟಿ ಲಾಭ ಪಡೆಯಬಹುದು. ಇನ್ನು ಮೂರನೆಯ ವಿಧಾನವೆಂದರೆ ಅಂಗಾಂಶ ಕೃಷಿ. ಸಾಮಾನ್ಯವಾಗಿ ಅಂಗಾಂಶ ಕೃಷಿ ವಿಧಾನದ ಮೂಲಕವೂ ಸಹ ತೇಗಿನ ಸಸಿಗಳನ್ನು ಸಿದ್ಧಪಡಿಸುವುದು. ಈ ವಿಧಾನದಿಂದ ಬೆಳೆದ ಸಸ್ಯಗಳು ಸುಮಾರು 15 ವರ್ಷಗಳಲ್ಲಿ ಪೂರ್ತಿಯಾಗಿ ಬೆಳೆಯುತ್ತವೆ. ಇವುಗಳೆಲ್ಲವನ್ನ ನೋಡಿದಾಗ ನಮಗೆ ತಿಳಿಯುವುದೇನೆಂದರೆ, ಸಾಮಾನ್ಯವಾಗಿ ಸಸ್ಯಗಳ ವಯಸ್ಸು ಸಸ್ಯವನ್ನ ನೆಡುವ ವಿಧಾನವನ್ನ ಅವಲಂಬಿಸಿರುತ್ತದೆ. ಆದ್ದರಿಂದ ಬೇರು ಕತ್ತರಿಸಿದ ಮೂಲಕ ಬೆಳೆದ ಸಸ್ಯಗಳು ಹೆಚ್ಚಿನ ಬೆಳವಣಿಗೆಯನ್ನ ನೀಡುತ್ತವೆ ಮತ್ತು ರೈತರು ಈ ಸಸ್ಯಗಳನ್ನು ನೆಡುವುದರಿಂದ ಉತ್ತಮ ಆದಾಯವನ್ನ ಗಳಿಸಬಹುದು. ತೇಗದ ಕೃಷಿಯ ಪ್ರಯೋಜನಗಳು: ತೇಗದ ಮರವನ್ನು ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಮತ್ತು 15 ರಿಂದ 20 ವರ್ಷಗಳಲ್ಲಿ ಉತ್ತಮ ಲಾಭವನ್ನ ನೀಡುತ್ತದೆ. ಆದ್ದರಿಂದ ರೈತರು ತಮ್ಮ ಹೊಲದ ತುಂಬ ಅಥವಾ ಹೊಲಗಳ ಸುತ್ತಲಿನ ಬದುವಿನಲ್ಲಿ ತೇಗವನ್ನ ಬೆಳೆಸಬಹುದು. ಈ ತೇಗಿನ ಕೃಷಿ ಲಾಭದಾಯಕ ಕೃಷಿ ವಿಧಾನವಾಗಿದೆ. ಕೋಟಿಗಳಲ್ಲಿ ಆದಾಯ. ರೈತರು ತೇಗದ ಸಸಿಗಳನ್ನು ನೆಡುವುದರಿಂದ ಕೋಟಿಗಟ್ಟಲೆ ಲಾಭ ಗಳಿಸಬಹುದು. ಕೇವಲ 1 ಎಕರೆಯಲ್ಲಿ 500 ತೇಗಿನ ಸಸಿಗಳನ್ನು ನೆಡುವುದರಿಂದ 10 ರಿಂದ 12 ವರ್ಷಗಳಲ್ಲಿ 1 ಕೋಟಿ ರೂಪಾಯಿಗಳವರೆಗೆ ಗಳಿಸಬಹುದು. ಇನ್ನು ಈ ತೇಗದ ಕೃಷಿಗೆ ಸರಿಯಾದ ಹವಾಮಾನ ಮತ್ತು ಮಣ್ಣಿನ ಪ್ರಕಾರಗಳು ಬಹಳ ಮುಖ್ಯ. ಸಾಮಾನ್ಯವಾಗಿ ಈ ತೇಗದ ಬಿಸಿ ಆರ್ದ್ರ ವಾತಾವರಣದಲ್ಲಿ ಬೆಳೆಯಲಾಗುತ್ತದೆ. ಈ ಕೃಷಿಗೆ ಸರಾಸರಿ ವಾರ್ಷಿಕ ತಾಪಮಾನ 25 ರಿಂದ 30 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರಬೇಕು. ಇನ್ನು ವಾರ್ಷಿಕ ಮಳೆ 1200 ರಿಂದ 2500 ಮಿಲಿಮೀಟರ್ ನಡುವೆ ಇರಬೇಕು. ಮಣ್ಣಿನ ವಿಚಾರಕ್ಕೆ ಬಂದರೆ ಆಳವಾದ, ಚೆನ್ನಾಗಿ ಬರಿದು ಹೋದ, ಫಲವತ್ತಾದ ತಟಸ್ಥ ಮಣ್ಣು. ಇನ್ನು pH ಲೆವೆಲ್ 6.5 ರಿಂದ 7.5 ಮಣ್ಣು ತೇಗದ ಕೃಷಿಗೆ ಸೂಕ್ತವಾಗಿದೆ. ಕೆಂಪು ಜೇಡಿ ಮಣ್ಣು, ಮರಳು ಮಣ್ಣು ಮತ್ತು ಕಪ್ಪು ಲೋಮ ಮಣ್ಣುಗಳು ಸಹ ತೇಗಕ್ಕೆ ಒಳ್ಳೆಯದು. ರೈತರಿಗೆ ದೀರ್ಘಾವಧಿಯಲ್ಲಿ ಸ್ಥಿರವಾದ ದೊಡ್ಡ ಆದಾಯವನ್ನು ಒದಗಿಸಲು ತೇಗದ ಕೃಷಿ ಒಂದು ಅತ್ಯುತ್ತಮ ಅವಕಾಶವಾಗಿದೆ. ಆದ್ದರಿಂದ ಸರಿಯಾದ ಯೋಜನೆ ಮತ್ತು ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸುವ ಮೂಲಕ ರೈತರು ಕೋಟ್ಯಾಧಿಪತಿಗಳಾಗಬಹುದು.